ನಾನು ಎಲ್ಲಿರ್ತೀನೋ ಮಲ್ಲಿ ಅಲ್ಲೇ ಇರ್ತಾಳೆ. ಚಂದ್ರಿ ಹೇಳಿದ ಉಪಾಯದಿಂದ ನನಗೇನು ಲಾಭನೇ ಆಗ್ತಿಲ್ಲ. ಪ್ರತಿ ಸಲನೂ ನನಗೆ ನಷ್ಟ ಆಗುತ್ತೆ. ನಾನು ಎಷ್ಟೆಲ್ಲ ನಾಟಕ ಮಾಡಿದೆ, ಎಲ್ಲ ವ್ಯರ್ಥ ಆಗೋಯ್ತು. ಆ ಮಲ್ಲಿನ ಹೊರಗೆ ಹಾಕಕ್ಕೆ ಅಂತ ನಾವು ಸರಿಯಾದ ಉಪಾಯನೇ ಮಾಡಿದ್ವಿ, ಇದ್ರೆ ಹೀಗಾಗೋಯ್ತು. ಶ್ರಾವಣಮ್ಮ ಅವ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತದೆ. ಚಂದ್ರಿ, ನೀನೇ ಹಾಗೆ ಹೇಳ್ಬಿಟ್ರೆ ಪಾಪ ಶ್ರಾವಣಿಗೆ ಬೇಜಾರಾಗಲ್ವೇನೆ? ಅಯ್ಯೋ ಆಗದೆ ಇರ್ತದ ಪಾಪ. ಇವ್ರ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪನೂ ಅನಿಸ್ತದೆ, ಸಾನೇ ಬೇಜಾರು ಆಯ್ತದೆ. ಆದ್ರೆ ಏನ್ ಮಾಡ್ತೀರಿ, ಹಣೆ ಬರೋಕ್ಕೆ ಹೊಣೆ ಯಾರು ಹೇಳಿ? ಹಾಗೆ ಹೇಳಿ ನಮ್ಮ ಹೊಣೆಯಿಂದ ಜಾರ್ಕೊಂಡ್ ಬಿಟ್ರೆ ಪಾಪ ನಮ್ಮ ಶ್ರಾವಣಿಗೆ ದೊಡ್ಡ ಅನ್ಯಾಯನೇ ನಡೆದೋಗುತ್ತೆ. ಇಲ್ಲ ಚಂದ್ರಿ, ಹೇಗಾದ್ರೂ ಮಾಡಿ ಇದಕ್ಕೊಂದು ದೊಡ್ಡ ಉಪಾಯ ಮಾಡಲೇಬೇಕು. ಹೂಕಂಡ್ ಗೌರಮ್ಮರೇ, ನಾವು ಸಂದಾಗಿ ಯೋಚನೆ ಮಾಡಿ ಒಂದು ಹೊಸ ಆಟ ಕಟ್ಟಲೇಬೇಕು. ಇಲ್ಲ ಅಂದ್ರೆ ಶ್ರೀಕಾಂತಪ್ಪರು ಶ್ರಾವಣಿ ಅಮ್ಮವರಿಂದ ಶಾಶ್ವತವಾಗಿ ದೂರ ಆಗೋಗ್ಬಿಡ್ತಾರೆ. ಛೇ, ಹಾಗಂತೂ ಆಗ್ಬಾರ್ದು ಚಂದ್ರಿ. ಅಲ್ಲ, ಹೆಂಗಿದ್ದ ಶ್ರೀಕಾಂತಪ್ಪರು ಹೆಂಗ ಆಗೋಗ್ಬಿಟ್ರಲ್ಲ ಅಂತೀನಿ. ಮೊದಲು ಆ ಮಲ್ಲಿ ಬರೋಕ್ ಮುಂಚೆ ಬಾಯಿನಾಗ ಬೆಳ್ಳಿಟ್ರು ಕಚ್ಚಪ್ಪತ್ತಿರ್ಲಿಲ್ವಲ್ಲ ಅವರೇ, ಆದ್ರೆ ಈಗ ಮಲ್ಲಿ ಬಾಯಿಲಿ ಶ್ರಾವಣಿ ಬೆಳ್ಳಿಟ್ಟು ಕಚ್ಚಿಸ್ತಾ ಇದ್ದಾನೆ. ಆಹಾ, ಕಚ್ಚೋದಕ್ಕೆ ಬಂದ್ರೆ ನಾನು ಸುಮ್ಮನೆ ಇರ್ತೀನಾ? ಏನ್ ಮಾಡ್ತೀರಿ ಶ್ರಾವಣಿ ಅಮ್ಮರೇ? ಕೈನ ಹಿಂದೆ ಕೇಳ್ಕೊಂಡ್ಬಿಡ್ತೀನಿ. ಚಂದ್ರಿ, ನೀನ್ ಇವಳ ವಿಷಯ ಬಿಡು, ಮೊದಲು ಆ ಮಲ್ಲಿ ಬಗ್ಗೆ ಯೋಚನೆ ಮಾಡು. ಅದನ್ನೇ ಯೋಚನೆ ಮಾಡ್ಕೊಂಡು ಯಾಕಮ್ಮ ಮಂಕಾಗಿದೆಯಾ? ಆ ನೀಲ್ಕಂಠ ಏನಾದರೂ ಬೈದ್ನಾ? ಅದೇನು ಹೊಸ್ದ ಚಿಕ್ಕಪ್ಪ, ಅವ್ರು ಬೈತಾನೇ ಇರ್ತಾರೆ. ನನಗಂತೂ ಅಭ್ಯಾಸ ಆಗೋಗಿದೆ. ಹಾಗಾದರೆ ಯಾವ ಚಿಂತೆ ನಮ್ಮ ನಿನ್ನ ಇಷ್ಟೊಂದು ಕಾಡ್ತಾ ಇರೋದು? ಸಣ್ಣವರಿದ್ದಾಗ ರಾಮ ಲಕ್ಷ್ಮಣರ ಥರ ಇರೋರು ಬೆಳೆದ ಮೇಲೆ ಕೌರವ ಪಾಂಡವ್ರ ಥರ ಯಾಕಾಗ್ತಾರೆ ಅಂತ ಯೋಚಿಸ್ತಾ ಇದ್ದೀನಿ ಚಿಕ್ಕಪ್ಪ. ನೋಡಮ್ಮ, ಜಗದೀಶ ಶ್ರೀಕಾಂತ ಚಿಕ್ಕವರಾಗಿದ್ದಾಗ ಸ್ವಾರ್ಥಗಳಾಗಿರಲಿಲ್ಲ. ಬೆಳೀತಾ ಬೆಳೀತಾ ಸ್ವಾರ್ಥನೂ ಬೆಳೀತು. ಆಮೇಲೆ ಆ ಸ್ವಾರ್ಥಕ್ಕೆ ದಾಸರಾದರು. ಮಕ್ಕಳ ಸ್ವಾರ್ಥಕ್ಕೆ ತಾಯಿಂದರು ಯಾಕೆ ಬಲಿ ಹಾಕಬೇಕು ಚಿಕ್ಕಪ್ಪ? ಜಗದೀಶ ಶ್ರೀಕಾಂತನಿಗೆ ನಾನು ಕೊಟ್ಟ ಜಮೀನು ಬಗ್ಗೆ ಜಗಳ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿದೆ. ಅದನ್ನು ಏನಾದರೂ ಮಾಡಿ ಮಾರಿಸಿ ದುಡ್ಡು ಹೊಡಿಬೇಕು ಅಂತ ಹೊಂಚಾಕ್ತಾ ಇದ್ದಾನೆ. ಆದರೆ ಶ್ರೀಕಾಂತ ಅದಕ್ಕೆ ಒಪ್ತಾ ಇಲ್ಲ. ಇದರಲ್ಲಿ ಸತ್ಯ ಯಾರ ಕಡೆಗಿದೆಯೋ ಅವ್ರು ಗೆಲ್ತಾರೆ. ಇದ್ರ ಬಗ್ಗೆ ನಾನು ಇನ್ನೇನು ಯಾಕೆ ತಲೆ ಕೆಡಿಸ್ಕೋಬೇಕು? ನಾವಿಬ್ರು ಸುಮ್ಮನಿದ್ದು ಬಿಡೋಣ. ನಿಜ ಚಿಕ್ಕಪ್ಪ, ನಂಗೆ ಇನ್ನೂ ಒಂದು ವಿಷಯ ತುಂಬ ಕಾಡ್ತಾ ಇದೆ. ಯಾವ ವಿಷಯ? ಮಲ್ಲಿ ಶ್ರಾವಣಿ ವಿಷಯ. ಚಿಕ್ಕಪ್ಪ,
ನಾನೊಬ್ಬ ಹೆಣ್ಣಾಗಿ ಮಲ್ಲಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾ, ಅಥವಾ ಅತ್ತೆಯಾಗಿ ಶ್ರಾವಣಿಗೆ ಅನ್ಯಾಯ ಆಗದೆ ಇರೋ ಹಾಗೆ ನೋಡ್ಕೋಬೇಕಾ? ನನಗೆ ಒಂದು ಗೊತ್ತಾಗದೆ ತುಂಬ ಒದ್ದಾಡ್ತಿದ್ದೀನಿ ಚಿಕ್ಕಪ್ಪ. ನೀನು ಈ ಮನೆ ಮಹಾಲಕ್ಷ್ಮಿ, ಪ್ರತಿಯೊಂದು ಸಮಸ್ಯೆಗೂ ನೀನೇ ಪರಿಹಾರ ಹುಡುಕಬೇಕು ಅಂತ ಯಾಕೆ ಚಿಂತೆ ಮಾಡ್ತೀಯ? ಕಾಲಾಯ ತಸ್ಮೈ ನಮಃ ಅಂದರೆ ಕಾಲ ಬಂದಾಗ ಸಮಸ್ಯೆ ತಾನಾಗೆ ಪರಿಹಾರ ಆಗತ್ತೆ ಅಂತ. ಇದಕ್ಕೆ ಯಾಕಮ್ಮ ತಲೆ ಕೆಡಿಸ್ಕೋತೀಯ? ನಿಜ ಹೇಳ್ಬೇಕು ಅಂದ್ರೆ ಈ ಮಲ್ಲಿ, ಈ ಮಹಾರಾಣಿ ಇದ್ದಾಳಲ್ಲ, ಇವಳು ನನ್ನ ಮನೆಗೆ ಬಂದ್ಮೇಲೆ ನನ್ನ ನೆಮ್ಮದಿ ಎಲ್ಲ ಹಾಳಾಗಿತ್ತು. ಅಷ್ಟೇ ಯಾಕೆ, ಇವಳು ನನ್ನ ರೂಮಿಗೆ ಬಂದು ಸೇರ್ಕೊಂಡು ನನ್ನ ಮಂಚ, ನನ್ನ ಸೀರೆ, ನನ್ನ ಒಡವೆಗಳನ್ನೆಲ್ಲ ಹಾಳು ಮಾಡ್ಬಿಟ್ಲು. ಮಲ್ಲಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಚಿಕ್ಕ ಯಜಮಾನ್ರೆ. ನೆಮ್ಮದಿ. ಪ್ರೀತಿ ಇಲ್ಲದೆ ಇರೋ ಅರಮನೆಗಿಂತ ಈ ಪುಟ್ಟ ಮನೆನೇ ಎಷ್ಟು ಆರಾಮಾಗಿದೆ ಅಲ್ಲ? ಯಾಕೆ ಮಲ್ಲಿ ಸುಮ್ಮನೆ ಕೂತಿದ್ಯಾ? ಏನಾದರೂ ಹೇಳು. ನನಗೆ ಹೇಳಿದ್ನ ಕೇಳಿ ನೀವು ಕೋಪ ಮಾಡ್ಕೋಬಾರ್ದು. ನಾನು ಕೋಪ ಮಾಡ್ಕೊಳ್ಳೋದ? ಅದು ನಿನ್ನ ಮೇಲೆ. ಅದೇನು ಹೇಳು. ಚಿಕ್ಕ ಯಜಮಾನ್ರೆ, ನೀವು ಶ್ರಾವಣಿ ಅಮ್ಮವ್ರ ಜೊತೆ ಹಾಗೆಲ್ಲ ನಡ್ಕೋಬಾರ್ದಾಗಿತ್ತು. ಚಿಕ್ಕ ಯಜಮಾನ್ರೆ, ಈಗಲೂ ಕಾಲ ಮೆಂಚಿಲ್ಲ. ನೀವು ಶ್ರಾವಣಿ ಅಮ್ಮವ್ರ ಜೊತೆನೇ ಇರ್ಬೋದು. ಏನಾಗತ್ತೆ ಅದರಿಂದ? ನನ್ನ ನೆಮ್ಮದಿ ಹಾಳಾಗತ್ತಷ್ಟೇ. ನೋಡ್ಲಿಲ್ವ ಇಷ್ಟು ದಿನ? ನೋಡ್ಮಲಿ, ನನಗೆ ನಿಮ್ಮ ಜೊತೆ ಆಗಲಿ ಅಥವಾ ಶ್ರಾವಣಿ ಜೊತೆ ಆಗಲಿ ಯಾವುದೇ ಭಾವನಾತ್ಮಕ ಸಂಬಂಧ ಉಳಿದಿಲ್ಲ. ಮನಸ್ಸಿಗೆ ಹಿಡಿಸದೇ ಇರೋರ ಜೊತೆ ಇರೋದು ಜೈಲಲ್ಲಿದ್ದ ಹಾಗೆ. ನಿನ್ನ ಜೊತೆಲಿದ್ರೆ ನಾನು ಎಲ್ಲಿದ್ರೂ ಸಂತೋಷವಾಗಿರ್ತೀನಿ. ಸಂಬಂಧಗಳು ಮನಸ್ಸಿಗೆ ಹಿತ ಕೊಡಬೇಕು, ಕಾಡಬಾರ್ದು. ನಿನಗೆ ನಾನು ಸಂತೋಷವಾಗಿರೋದು ಇಷ್ಟ ಇಲ್ಲ ಅಂದರೆ ಹೇಳು. ನನ್ನ ಸಂತೋಷನೆಲ್ಲ ಇಲ್ಲೇ ನಿನ್ನ ಜೊತೆ ಬಿಟ್ಟು ಆ ಜೈಲಲ್ಲಿ ಹೋಗಿರ್ತೀನಿ. ಹೋಗ್ಲಾ?
ಮಲ್ಲಿ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಇದು ನನ್ನ ಆಯ್ಕೆ. ಇದರಲ್ಲಿ ನಿನ್ನ ತಪ್ಪೇನಿಲ್ಲ. ಅರ್ಥ ಆಯ್ತಾ? ಏನು ಚಂದ್ರೆ, ಏನಾದರೂ ಹೊಸ ವಿಷಯ ಹೇಳಕ್ಕಿದ್ಯಾ? ಏನು ಹೊಸ ವಿಷಯ ಇಲ್ಲ, ಎಲ್ಲ ಹಳೇದೇನೆ ಕಂದ್ಬಿಡಿ. ಈಗ ಮಗಿ ನಾಮಕರಣ ಹೆಂಗ್ ಮಾಡಬೇಕು, ಎಷ್ಟು ಜನನ ಕರಿಬೇಕು? ಏನು ಹೇಳ್ತಾ ಇದ್ದಾಳೆ ಇವಳು? ಜಮುನಿ ಏನಾದರೂ ಬಸ್ರಿ ಆಗಿದ್ದಾಳೆ, ಅದನ್ನ ನನ್ನ ತಲೆ ಕಟ್ಟಕ್ಕೆ ನೋಡ್ತಾ ಇದ್ದಾಳೆ ಇವಳು. ನಾನಿನ್ನು ಜಮುನಿನ ಛೆ, ಮತ್ತೆ ಹೇಗೆ ಬಸ್ರಿ ಆದ್ಲು? ಜಗದೀಶಪ್ಪರ, ಯಾಕೆ ಅಟೊಂದು ಯೋಚನೆ ಮಾಡ್ತಾ ಇದ್ದೀರಿ? ಏನಿಲ್ಲ. ಈಗ ಗಂಡ್ ಮಗಿ ಹುಟ್ಟಿದ್ರೆ ಯಾವ ಹೆಸರು ಇಟ್ರೆ ಸಾಕು? ಮಾತಾಡೋದಿದ್ರೆ ನೇರವಾಗಿ ಮಾತಾಡು. ಸುತ್ತಿ ಬಳಸಿ ಮಾತಾಡಿದ್ರೆ ಇರೋ ಅಷ್ಟು ಹಲ್ಲು ಒಂದೇ ಎಟ್ಟೆ ಉರುಳಿಸ್ಬಿಡ್ತೀನಿ. ನನ್ನ ಗೇಟೊಂದು ಕೋಪ ಮಾಡ್ಕೊಂಡ್ರೆ ಏನ್ ಬರ್ತದೆ ಹೇಳಿ ನಿಮ್ಗೆ? ಬನ್ನಿ ಇಲ್ಲಿ ಜಗದೀಶಪ್ಪರೇ, ಬನ್ನಿ ಇಲ್ಲಿ. ನೀವು ಬನ್ನಿ, ನಾ ಹೇಳ್ತೀನಿ. ಅಲ್ಲಿ ನೋಡಿ, ಕಾಣ್ತಾ ಇರ್ತದ? ಆ ವೋಟರ್ಸ್ ಬಾಗ್ಲ ಹಾಕ್ಬಿಟ್ಟದೆ. ಅದಕ್ಕೆ ನಾನೇನ್ ಮಾಡ್ಲಿ? ಅಯ್ಯೋ, ಥಂದರಿ ಹಾಕ್ಬಿಟ್ಟೋಯ್ತು. ಆ ವೋಟರ್ಸ್ ಒಳಗೆ ಆ ಮಲ್ಲಿನು ಶ್ರೀಕಾಂತಪ್ಪನು ವಾಸ ಮಾಡ್ತಾವ್ರೆ. ಆದ್ರ ಬಾಗ್ಲು ತೆಗಿಯೋದು ಇನ್ನ 9 ತಿಂಗಳ ಆದ್ಮ್ಯಾಕೆನೆ. ಅಂದ್ರೆ ಆ ಮಲ್ಲಿ ನಿಮ್ಮ ವಂಶಕ್ಕೆ ಒಬ್ಬ ವಂಶೋದ್ವಾರನ ಕೊಟ್ಟ ಮ್ಯಾಕೆ ಅಂತ ಹೇಳ್ತಾವ್ನಿ. ಜಗದೀಶಪ್ಪರೇ, ಗಿಟ್ಟವಾಗ್ಲೂ ಹೇಳ್ತೀನಿ, ನಾನು ಏಟ್ ಬರ್ಕೊಂಡೆ ಶ್ರಾವಣಿ ಅಮ್ಮವ್ರು ಕೇಳಲಿಲ್ಲ. ಅಲ್ಲ, ಹೇಳೋ ಮಕ್ಕಳಿಗೆ ಹೇಳ್ದಂಗೆ, ಅಯ್ಯೋ ಶ್ರಾವಣಿ ಅಮ್ಮವ್ರೆ, ಗಂಡನ್ನ ಸಂದಾಗಿ ಹೊಲಸ್ಕೊಳ್ಳಿ, ಆ ಮಲ್ಲಿ ಜೊತೆ ನಿಮ್ ಗಂಡನ್ನ ಇರೋಕೆ ಬಿಡಬೇಡಿ, ಆದಷ್ಟು ನಿಮ್ಮ ಹತ್ರಕ್ಕೆ ಇಟ್ಕೊಳ್ಳಿ ಅಂತ ಗಿಳಿ ಮಾರಿಗೆ ಹೇಳ್ದಂಗೆ ಹೇಳ್ಬಿಟ್ಟಿದೀನಿ. ನಾನು ಮಾತೆ ಕೇಳಲಿಲ್ಲ ಅಂತೀನಿ. ಅದೇನೋ ತುಟಿ ಬಣ್ಣ ಅಂತೆ, ಬಂಗಾರ ಅಂತೆ, ಸೀರೆ ಅಂತೆ, ಚಪ್ಲಿ ಅಂತೆ, ಸಣ್ಣ ಸಣ್ಣ ಇಸಕ್ಕೆ ತಲೆ ಕೆಡ್ಸ್ಕೊಂಡು ಗಂಡನ್ ತವ ಜಗಳ ಮಾಡ್ಕೊಬಿಟ್ರು. ಆಮೇಲೆ ಇನ್ನೇನ್ ಜಗದೀಶಪ್ಪ ಅವ್ರೆ, ಶ್ರೀಕಾಂತಪ್ಪ ಅವರು ಶ್ರಾವಣಿ ಅಮ್ಮನ ನೀನ್ ಆ ರೂಮ್ ಒಳಕ್ಕೆ ಬಿಟ್ಟಿರು, ನಾನು ಆ ಮಲ್ಲಿ ಜೊತೆ ಇರ್ತೀನಿ ಅಂದ್ಬಿಟ್ಟು ಈ ವಾಟರ್ ಒಳಗೆ ಸೇರ್ಕೊಂಡ್ಬಿಟ್ಟವ್ರೆ. ಈಗ ಪಾಪ ಶ್ರಾವಣಿ ಅಮ್ಮವರು, ಅಯ್ಯೋ ನನ್ ಗಂಡ ನನ್ನಿಂದ ದೂರ ಆಗ್ಬಿಟ್ಟ, ನನ್ನ ಈ ರೂಮ್ ಒಳಗೆ ಕೂಡಾಕ್ಬಿಟ್ಟ ಅಂತ ಬಾಯಿ ಬಡ್ಕೊಂಡ್ರೆ ಏನ್ ಪ್ರಯೋಜನ ಬಂತಪ್ಪ ನೀ ಹೇಳಿ? ನಿಜವಾಗ್ಲೂ ಹೇಳ್ತೀನಿ ಜಗದೀಶಪ್ಪ ಅವ್ರೆ, ನಮ್ ಶ್ರಾವಣಮ್ಮವ್ರಿಗೆ ಸ್ವಂತ ಬುದ್ಧಿ ಅನ್ನೋದು ಒಂದು ಏಟು ಇಲ್ಲ. ನಮ್ಮತ್ತ ತಿಳಿದಿರೋರು ಏನಾರು ಹೇಳಿದ್ರೆ ಹೊಸಿ ಕೇಳ್ತಾರ? ಕೇಳಕ್ಕಿಲ್ಲ. 24 ಗಂಟೆನೂ ಆ ಸಿಂಗಾರ ಈ ಸಿಂಗಾರ ತುಟಿ ಬಣ್ಣ ಅನ್ಕೊಂಡು ಹಂಗೆ ಜೀವನ ಹಾಳು ಮಾಡ್ಕೊಂಡ್ಬಿಟ್ರು, ಗಂಡ ಜಗಳ ಮಾಡ್ಕೊಂಡ್ಬಿಟ್ರು. ಇನ್ನೂ ಏನು ಮುಳುಗಿಲ್ಲ ಚಂದ್ರಿ. ಆ ಮಲ್ಲಿಗೊಂದು ಗತಿ ಕಾಣಿಸ್ತು. ಆಗ ಶ್ರೀಕಾಂತ ತಾನಾಗೆ ಶ್ರಾವಣಿ ಜೊತೆ ಸಂಸಾರ ಮಾಡ್ತಾನೆ. ಅಯ್ಯೋ ಶಿವನೇ, ಮೊದ್ಲ ಕೆಲಸ ಮಾಡಿ ಜಗದೀಶಪ್ಪರೇ, ಪಾಪ ಗಂಡ ಎಲ್ರನ್ನ ಒಂದ್ ಮಾಡಿದ ಪುಣ್ಯನಾರ ಬರ್ತದೆ ನಿಮ್ಗೆ.
ಇದೆಯಾ ಮಗಳೇ? ಯಾರು ಕನ್ಸ್ ಕಾಣ್ತಾ ಇದೆಯೇ? ಅದು ಜಗದೀಶ್ ಅಪ್ಪನದು. ಸತ್ಯ, ಸಾಲಿ ಒಳ್ಳೇದಾಯ್ತು. ನಾನೆಲ್ಲೋ ತಮ್ಮಣ್ಣನೋ ಗಿರಿಯಣ್ಣನೋ ಕನ್ಸಲ್ ಕಾಣ್ತಿದ್ದೀನೋ ಅನ್ಕೊಂಡ್ಬಿಟ್ಟಿದ್ದೆ. ಜಮ್ನಿ, ನಿಜವಾಗ್ಲೂ ಹೇಳ್ತೀನಿ, ಇವತ್ತು ನೀನ್ ನನ್ನ ಮಗ ಅನ್ಕೊಂಬಿಟ್ಟೆ ಕಣವ. ಜಮ್ನಿ, ನೀನು ನನ್ನಂಗೆ ಮುಸ್ರೆ ತಿಕ್ಕೊಂಡಿರ್ಬಾರ್ದು ಕಣ್ಮಗ. ನೀನು ಈ ಬಂಗ್ಲೆನಾಗೆ ರಾಣಿ ಹೆಂಗಿರ್ಬೇಕು, ಅದೇ ಕಣವ ನನ್ನ ಆಸೆ. ರಾಜ್ಕುಮಾರ್ನೆ ಬುಟ್ಟಿಗೆ ಹಾಕಲು ಕೋನ್ಸ್ಕೊಂಡು ಬಿಡ್ತಾ ಇದೆಯೇ? ಕಾಣು ಕಾಣು. ಅವ್ವ, ಅವ್ರು ನನ್ನನ್ನ ಸಾನೇ ಪ್ರೀತಿ ಮಾಡ್ತಾರೆ. ನಾನು ಎಲ್ಲೇ ಹೋದ್ರು ನನ್ನ ಹಿಂದಿಂದನೇ ಬರ್ತಾರೆ. ನನಗೂ ಆಟಯ್ಯ, ಅವ್ರು ನನ್ನ ಜೊತೆನೇ ಮಾತಾಡ್ತಾ ಇರಬೇಕು, ನನ್ನನ್ನೇ ಪ್ರೀತಿ ಮಾಡಬೇಕು ಅಂತ ಆಸೆ ಆಗುತ್ತೆ ಕಣವ. ಆಮೇಲೆ ಅವ್ರು ಯಾವಾಗ್ಲೂ ನನ್ನನ್ನೇ ಪ್ರೀತಿ ಮಾಡ್ತಾ ಇರ್ಬೇಕು ಅನ್ಸುತ್ತೆ. ಆದ್ರೆ ಆ ಗೌರವ್ನವ್ರು ಇದ್ದಾರಲ್ಲ, ನಾವೆಲ್ಲೇ ಮಾತಾಡ್ತಾ ಇದ್ರು ಬಂದು ದೇವ್ರ ತರ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಜಮ್ನಿ, ಗೌರಮ್ಮರು ಜಗದೀಶಪ್ಪ ಅವ್ರು ಯೋನ್ರಲ್ವೇ, ಅದಕ್ಕೆ ಅವ್ರು ಮಾಡೋದ್ರಾಗೆ ಏನು ತಪ್ಪಿಲ್ಲ. ನೀನು ದೊಡ್ಡ ಮುಂಡೆದು. ಜಮ್ನಿ, ಗಂಡಸನ್ನ ಹೆಂಗ್ ಬುಟ್ಟಿಗೆ ಹಾಕೋಬೇಕು ಅಂತ ನೀನು ಗೊತ್ತಿಲ್ಲ ಆಟಯ್ಯ. ಆ ಮಲ್ಲಿ ನೋಡು ಜಮ್ನಿ, ಮೊದ್ಲು ಇಲ್ಲಿ ಬಂದಾಗ ಮಳ್ಳಿ ಹಂಗಿದ್ಲು. ಶ್ರೀಕಾಂತಪ್ಪನು ಆಟಯ್ಯ, ಅವಳು ಮುಸುಡಿ ಕಂಡ್ರೆ ಸಾಕು ಸಿಡಿಸಿಡ ಸಿಡಿಸಿಡ ಅಂತಿದ್ದವನು ಈಗ ಅವ್ರ ಕಣ್ಣಿಗೆ ಅವಳೇ ಮೇನಕೆ, ಊರ್ವಶಿ, ರಂಬೆ, ತ್ರಿಪುರ ಸುಂದರಿ ಎಲ್ಲ ಆಗೋಗ್ಬಿಟ್ಟವಳೆ. ಮಗ ಜಮ್ನಿ, ನೀನು ಹಂಗೆಯ ಹೆಂಗಾರ ಮೋಡಿ ಮಾಡಿ ಜಗದೀಶಪ್ಪನ್ನ ಬುಟ್ಟಿಗೆ ಹಾಕಬಿಡು. ಆ ಬೆಕ್ಕರ್ ಗೌರಮ್ಮನ ನಾನ್ ನೋಡ್ಕತೀನಿ. ಅದು ಸರಿ ಕಣವ, ಆದ್ರೆ ಜಗದೀಶ್ ಅಪ್ಪನನ್ನ ಹೇಗೆ ಹೋಲಿಸ್ಕೊಳ್ಳೋದು ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಅವ್ವ, ಒಂದೊಂದ್ಸರಿ ಅವ್ರನ್ನ ನೋಡಿದ್ರೆ ನನಗೆ ಸಾನೇ ಭಯ ಆಗುತ್ತೆ. ಅಯ್ಯ ಸೋಂಕಿರು ಜಮ್ನಿ. ಅಲ್ಲ, ಅವ್ರೇನು ಕರಡಿನೇ ಹುಲಿನ ಎದುರ್ಕೊಳಕ್ಕೆ ನಮ್ಮ ಮನ್ಸ ಅಲ್ವೇ? ಜಮ್ನಿ, ಎಂತ ಸೆರ್ಕೊಂಡ್ರೆ ಸಾಕು ಜ್ವಲ್ ಸೂರಿಸ್ತಾನೆ ಜಗದೀಶಪ್ಪ. ನೀನೇನ್ ತಲೆ ಕೆಡಿಸ್ಕೋಬೇಡ. ಜಗದೀಶಪ್ಪನ್ನ ನಾನು ಚೆನ್ನಾಗಿ ಪೊಣಗಿಸಿ ನಿಂತವಾಗ ಕಳಿಸ್ಕೊಡ್ತೀನಿ. ತಲೆ ಕೆಡಿಸ್ಕೋಬೇಡ, ಸುಮ್ನೆ